ಕೆಲವು ಕಥೆಗಳು ನಮ್ಮನ್ನ ಯಾಕೆ ಅಷ್ಟೊಂದು ಭಯಪಡಿಸುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಸರಿ, ಬನ್ನಿ ಇವತ್ತು ಒಂದು ದೆವ್ವದ ಕಥೆಯ ಆಳಕ್ಕೆ ಇಳಿದು ಅದರ ಹಿಂದಿನ ಸೀಕ್ರೆಟ್ ಏನು ಅಂತ ನೋಡೇ ಬಿಡೋಣ. ಇದೇ ಆ ಒಂದು ಲೈನ್. ಎಲ್ಲ ಶುರುವಾಗಿದ್ದೇ ಇಲ್ಲಿಂದ. ಜಸ್ಟ್ ಒಂದು ಸಣ್ಣ ಸದ್ದು ಆ ಭಯಾನಕ ಮೌನವನ್ನ ಮುರಿದು ನಮ್ಮ ಕಥೆಯನ್ನ ಶುರು ಮಾಡುತ್ತೆ. ಅಷ್ಟಕ್ಕೂ ಈ ಒಂದೇ ಒಂದು ಶಬ್ದದ ಹಿಂದೆ ಅದೆಂಥ ಭಯ ಅಡಗಿದೆ, ಬನ್ನಿ ನೋಡೋಣ. ಯಾವೊಂದು ಒಳ್ಳೆ ಕಥೆ ಶುರುವಾಗೋಕ್ಕೂ ಮುಂಚೆ ಅದಕ್ಕೊಂದು ಸೆಟಪ್ ಬೇಕಲ್ವಾ? ಅದನ್ನೇ ಎಕ್ಸ್ಪೊಸಿಷನ್ ಅಂತ ಕರೆಯೋದು. ಇಂಟ್ರೆಸ್ಟಿಂಗ್ ಅಂದ್ರೆ, ಈ ಕಥೆಯ ಸೆಟಪ್ ಆಗಿರೋದು ನಾವು ತುಂಬಾನೇ ಸೇಫ್ ಅಂತ ಅನ್ಕೊಂಡಿರೋ ಒಂದು ಜಾಗದಲ್ಲಿ. ಕತೆ ಹೀರೋ ಲೈಬ್ರರಿಯಲ್ಲಿ ತಡರಾತ್ರಿವರೆಗೂ ಕೂತು ಓದುತ್ತಿದ್ದಾನೆ. ಯಾಕಂದ್ರೆ ಎಕ್ಸಾಮ್ ಹತ್ರ ಬರ್ತಿದೆ, ಸೊ ಲೈಬ್ರರಿ ಕೂಡ ಲೇಟ್ವರೆಗೂ ಓಪನ್ ಇದೆ, ಎಲ್ಲ ಸೇಫ್ ಆಗಿದೆ ಅನ್ನೋ ಒಂದು ಫೀಲಿಂಗ್ ಇದೆ. ಆದ್ರೆ ನಿಜಕ್ಕೂ ಅದು ಸೇಫ್ ಆಗಿತ್ತಾ ಅಥವಾ ಅದೊಂದು ಟ್ರ್ಯಾಪ್ ಆಗಿತ್ತಾ? ಸಡನ್ನಾಗಿ ನಮ್ಮ ಹೀರೋಗೆ ಆ ಜಾಗದಲ್ಲಿರೋ ಆ ವಿಚಿತ್ರ ಸೈಲೆನ್ಸ್ ಗಮನಕ್ಕೆ ಬರುತ್ತೆ. ಅಂದ್ರೆ ಒಂದು ಲೈಬ್ರರಿಯಲ್ಲಿರ್ಬೇಕಾದ ಸಣ್ಣ ಸಣ್ಣ ಸದ್ದು ಕೂಡ ಕೇಳಿಸ್ತಿಲ್ಲ. ಈ ನಿಶಬ್ದವೇ ಮುಂದೆ ಬರ್ಲಿರೋ ದೊಡ್ಡ ಭಯಕ್ಕೆ ಮುನ್ನುಡಿ ಬರ್ದಿತ್ತು. ಸರಿ, ಈಗ ಕಥೆಯ ರೈಸಿಂಗ್ ಆಕ್ಷನ್ ಅಂತಾರಲ್ಲ, ಆ ಹಂತಕ್ಕೆ ಬಂದಿದ್ದೀವಿ. ಅಂದ್ರೆ ಎಲ್ಲಿಂದ ಟೆನ್ಷನ್ ನಿಧಾನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಗೆ ಹೋಗೋ ಒಂದು ಸಿಂಪಲ್ ನಡೆಗೆ ಇದೆಯಲ್ಲ, ಅದು ಈಗ ಒಂದು ಭಯಾನಕ ಜರ್ನಿಯಾಗಿ ಬದಲಾಗುತ್ತೆ. ನಮ್ಮ ಹೀರೋ ಲೈಬ್ರರಿಯಿಂದ ಹೊರಗೆ ಬರ್ತಿದ್ದ ಹಾಗೇನೆ ಮೊದಲನೇ ವಿಚಿತ್ರ ಘಟನೆ ನಡೆಯುತ್ತೆ. ಒಂದು ಮಿಸ್ಟೀರಿಯಸ್ ಆಕೃತಿ. ಆದ್ರೆ ಯಾರು ಅದು ಅಂತ ನೋಡೋ ಅಷ್ಟರಲ್ಲಿ ಅದು ಮಾಯವಾಗಿ ಹೋಗುತ್ತೆ. ಇದು ಬರೀ ಕಣ್ಣಿನ ಭ್ರಮೆ ಆಗಿತ್ತಾ ಅಥವಾ ಬೇರೇನಾದ್ರೂ ಆಗಿತ್ತಾ? ಹೊರಗೆ ಬಂದು ನೋಡಿದ್ರೆ ಭಯ ಇನ್ನೂ ಜಾಸ್ತಿಯಾಗುತ್ತೆ. ಯಾಕಂದ್ರೆ ಯಾವಾಗ್ಲೂ ಜನರಿಂದ ಗಿಜಿಗಿಜಿ ಅಂತಿದ್ದ ಆ ರಸ್ತೆ ಈಗ ಪೂರ್ತಿ ಖಾಲಿ ಖಾಲಿ. ಈ ಒಂಟಿತನ ನಮ್ಮ ಹೀರೋನ ಇನ್ನಷ್ಟು ವೀಕ್ ಮಾಡುತ್ತೆ. ನೋಡಿ, ಇಲ್ಲಿಂದ ಕಥೆಯ ಟೆನ್ಷನ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿಯಾಗುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಡುತ್ತೆ. ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ಅದರ ಹಿಂದಿಂದಕ್ಕಿಂತ ಹೆಚ್ಚು ಡೈರೆಕ್ಟ್ ಮತ್ತು ಭಯಾನಕ. ಇದು ನಿಧಾನವಾಗಿ ಭಯವನ್ನ ಬಿಲ್ಡ್ ಮಾಡೋ ಒಂದು ಟೆಕ್ನಿಕ್. ಈಗ ನೋಡಿ, ಅಪಾಯ ಅನ್ನೋದು ಬರೀ ಒಂದು ಸದ್ದು ಅಥವಾ ನೆರಳಾಗುವುದಿಲ್ಲ. ಈ ಸಲ ಅದು ಕಣ್ಣಿಗೆ ಕಾಣೋ ಹಾಗೆ ಮನೆಗೆ ಹೋಗೋ ದಾರಿಯನ್ನೇ ಬ್ಲಾಕ್ ಮಾಡ್ಕೊಂಡು ನಿಂತಿರೋ ಒಂದು ಭಯಾನಕ ಆಕೃತಿ. ಇದು ತುಂಬಾನೇ ನ್ಯಾಚುರಲ್ ರಿಯಾಕ್ಷನ್ ಅಲ್ವಾ? ನಮ್ಮ ಮುಂದೆ ಇರೋ ವ್ಯಕ್ತಿಯಲ್ಲಿ ಏನೂ ಸರಿಯಿಲ್ಲ ಅಂತ ನಮ್ಮ ಒಳಗಿನ ಮನಸ್ಸು ಹೇಳ್ತಾನೇ ಇರುತ್ತೆ. ನಮ್ಮ ಈ ಸಿಕ್ಸ್ತ್ ಸೆನ್ಸ್ ಇದೆಯಲ್ಲ, ಅದು ಹೆಚ್ಚಾಗಿ ಕರೆಕ್ಟಾಗೇ ಇರುತ್ತೆ. ಓಕೆ, ಈಗ ಕಥೆಯ ಕ್ಲೈಮ್ಯಾಕ್ಸ್ಗೆ ಬರೋಣ. ಅಂದ್ರೆ ಅತ್ಯಂತ ಭಯಾನಕ ಭಾಗ. ಇಷ್ಟೊತ್ತು ಬಿಲ್ಡ್ ಆಗಿದ್ದ ಟೆನ್ಷನ್ ಇದೆಯಲ್ಲ, ಅದು ಈಗ ಒಂದೇ ಸಲಕ್ಕೆ ಸ್ಫೋಟ ಆಗ್ಲಿದೆ. ಆ ಮಹಿಳೆ ನಿಧಾನವಾಗಿ ಕುಂಟ್ತಾ ನಡೀತಿರೋದ್ರಿಂದ ನಮ್ಮ ಹೀರೋ ಬೇಗನೆ ಅವರತ್ರ ತಲುಪಿಬಿಡ್ತಾರೆ. ಈಗ ಭಯದ ಜೊತೆಗೆ ಫೇಸ್ ಟು ಫೇಸ್ ಸಿಕ್ಕಾಕೊಂಡಿದ್ದಾರೆ. ಎಸ್ಕೇಪ್ ಆಗೋಕೆ ದಾರಿನೇ ಇಲ್ಲ. ಆ ಮಹಿಳೆ ಕೇಳ್ದ ಆ ಒಂದು ವಿಚಿತ್ರವಾದ ಪ್ರಶ್ನೆ ಇದೆಯಲ್ಲ, ಅದು ನಮ್ಮ ಹೀರೋನ ಭಯದಿಂದ ಶೇಕ್ ಆಗೋ ಹಾಗೆ ಮಾಡಿಬಿಡುತ್ತೆ. ಆ ಪ್ರಶ್ನೆಗೆ ಅರ್ಥನೇ ಇರಲಿಲ್ಲ, ಅದೇ ಅವ್ರನ್ನ ಇನ್ನೂ ಜಾಸ್ತಿ ಭಯಪಡಿಸಿದ್ದು. ಇದೇ ನೋಡಿ ಪೀಕ್ ಟೆನ್ಷನ್ ಅಂದ್ರೆ. ಅಷ್ಟಕ್ಕೂ ಈ ಭಯಾನಕ ಆಕೃತಿಗೆ ಬೇಕಾಗಿದ್ದಾದ್ರೂ ಏನು? ಈ ಪ್ರಶ್ನೆ ನಮ್ಮ ತಲೆಯಲ್ಲೂ ಓಡುವಾಗೆ ಮಾಡುತ್ತೆ ಈ ಕಥೆ. ಈಗ ಕಥೆಯ ಒತ್ತಡ ಸ್ವಲ್ಪ ಕಮ್ಮಿಯಾಗಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ನಮ್ಮ ಹೀರೋ ಆ ಪ್ಯಾನಿಕ್ನಲ್ಲಿ ಮಾಡಿದ ಒಂದು ಕೆಲಸ ಇದೆಯಲ್ಲ, ಅದು ಅಲ್ಲಿಂದ ಎಸ್ಕೇಪ್ ಆಗೋಕೆ ಒಂದು ಚಾನ್ಸ್ ಕೊಡುತ್ತೆ. ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಎಲ್ಲವೂ ಕತ್ಲಾಗೋಕ್ಕೂ ಮುಂಚೆ ಕೊನೆಯದಾಗಿ ಒಂದು ಭಯಾನಕ ಸಂದೇಶ ಕೇಳಿಸ್ತೆ. ಸರಿ, ಫೈನಲ್ ಆಗಿ ನಾವು ಕಥೆಯ ರೆಸಲ್ಯೂಷನ್ ಅಂದ್ರೆ ಅಂತ್ಯಕ್ಕೆ ಬಂದಿದ್ದೀವಿ. ಇಲ್ಲಿ ಇಡೀ ಸೀಕ್ರೆಟ್ ರಿವೀಲ್ ಆಗುತ್ತೆ ಮತ್ತು ನಡೆದ ಭಯಾನಕ ಘಟನೆಗೆ ಒಂದು ಹೊಸ ಮೀನಿಂಗೇ ಸಿಕ್ಬಿಡುತ್ತೆ. ಇಲ್ಲೋಡಿ, ಸೇಫ್ಟಿ ಮತ್ತೆ ಎಕ್ಸ್ಪ್ಲನೇಷನ್ ಎರಡೂ ಬೇರೆಯವರಿಂದ ಸಿಗುತ್ತೆ. ಕಥೆಯ ಕೊನೆಯ ಪೀಸ್ಗಳನ್ನೆಲ್ಲ ಒಟ್ಟಿಗೆ ಜೋಡಿಸೋಕೆ ಬಳಸೋ ಒಂದು ಕ್ಲಾಸಿಕ್ ಟೆಕ್ನಿಕ್ ಇದು. ಈ ಕಥೆಗೆ ಒಂದು ಹಿನ್ನೆಲೆ ಇದೆ. ಅದು ಒಂದು ದುರಂತ ಘಟನೆಯಲ್ಲಿ ಶುರುವಾಗಿದ್ದು. ಇದರಿಂದ ಆ ದೆವ್ವಕ್ಕೆ ಒಂದು ಹಿಸ್ಟ್ರಿ, ಒಂದು ಹೆಸರು ಸಿಗತ್ತೆ. ಹಾಗಾದ್ರೆ ಕಥೆಯ ಅಸಲಿ ತಿರುಳೇ ಇದು. ಅಷ್ಟೊಂದು ಭಯಾನಕ ಅಂತ ಅನ್ಸಿದ ಆ ಘಟನೆಗಳ ಹಿಂದೆ ಒಂದು ಮನಸ್ಸಿಗೆ ನೋವು ಕೊಡುವಂತ ಕಾರಣ ಇತ್ತು. ಈ ಡೀಟೇಲ್ಸ್ ನೋಡಿದಾಗ ಗೊತ್ತಾಗತ್ತೆ, ಈ ಕತೆ ಬರೀ ಒಂದು ಭಯದ ಕತೆ ಅಲ್ಲ, ಇದೊಂದು ದುರಂತ ಕತೆ ಅಂತ. ಅಂದ್ರೆ ಯಾವುದು ನಮಗೆ ಭಯ ತರಿಸ್ತಿತ್ತೋ ಅದರ ಮೂಲವೇ ಒಂದು ದೊಡ್ಡ ದುಃಖವಾಗಿತ್ತು. ನೋಡಿ, ಈ ಕಥೆ ನಮಗೆ ಬಹಳಷ್ಟು ವಿಷಯಗಳನ್ನ ನೆನ್ಪು ಮಾಡುತ್ತೆ. ನಾವು ಕೇಳೋ ಎಷ್ಟೋ ದಂತಕಥೆಗಳು, ದೆವ್ವದ ಕಥೆಗಳ ಹಿಂದೆ ನಿಜವಾದ ಮನುಷ್ಯರ ನೋವು, ನಷ್ಟ ಇರ್ಬೋದು. ಸೊ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ದೆವ್ವದ ಕಥೆ ಕೇಳಿದಾಗ ಅದರ ಹಿಂದಿನ ಅಸಲಿ ಕಥೆ ಏನಾಗಿರಬಹುದು ಅಂತ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ.